ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಸ್ ಎಂ ಸಚಿನ್. ಸೊ ಯಾವುದೇ ಒಂದು ಸಿನಿಮಾ ಆಗಲಿ, ಒಂದು ಸಿನಿಮಾ ರಿಲೀಸ್ ಆದಾಗ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, ಸೊ ಹೊಸ ಸಿನಿಮಾ ರಿಲೀಸ್ ಆದಾಗ ಹೌಸ್ಫುಲ್ ಆಗೋದನ್ನು ನಾವೆಲ್ಲರೂ ನೋಡೇ ಇರ್ತೀವಿ. ಯಾಕಂತಂದರೆ ಒಂದು ಹೊಸ ಸಿನಿಮಾ, ಆ ಸಿನಿಮಾನ ಫಸ್ಟ್ ಡೇ ಅಥವಾ ಫಸ್ಟ್ ಶೋ ನೋಡ್ಬೇಕಂತ ಅನ್ನೋದು ಎಲ್ಲರಲ್ಲಿ ಇರುತ್ತೆ. ಅದು ಪ್ರತಿಯೊಬ್ಬರ ಒಂದು ಆಸೆ ಕೂಡ ಆಗಿರುತ್ತೆ. ಯಾಕಂತಂದರೆ ನಮ್ಮ ಒಂದು ಹೀರೋ ಸಿನಿಮಾನ ನಾವು ಫಸ್ಟ್ ಡೇನೇ ಫಸ್ಟ್ ಶೋನೇ ನೋಡ್ಬೇಕಂತ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆದರೆ ಒಂದು ಹೊಸ ಸಿನಿಮಾನ ನೋಡೋದು ಅದು ಫಸ್ಟ್ ಡೇ ಫಸ್ಟ್ ಶೋ ನೋಡೋದು ಎಲ್ಲ ನಾರ್ಮಲ್ ಆಗಿರುತ್ತೆ. ಆದರೆ ಇಲ್ಲಿ ನೋಡಿದರೆ ಹೊಸ ಸಿನಿಮಾ ಅಲ್ಲ, ರಿಲೀಸ್ ಆಗಿರೋ ಸಿನಿಮಾ ಹೌಸ್ಫುಲ್ಲಾಗಿ ಓಡ್ತಾ ಇದೆ ಅಂತಂದರೆ ನಂಬೋಕ್ಕಾಗಲ್ಲ. ಯಾಕಂತಂದರೆ ಅದು ಕೆಲವೇ ಥಿಯೇಟ್ರಲ್ಲಿ ಇರ್ಬೋದು, ಆಲ್ ಓವರ್ ಎಲ್ಲ ಕಡೆ ರಿಲೀಸ್ ಆಗದೇ ಕೆಲವೊಂದು ಚಿತ್ರಮಂದಿರಗಳಲ್ಲಿ ಅಷ್ಟೇ ರಿಲೀಸ್ ಆದ್ರೂ ಅದು ಯಾವ ಮಟ್ಟಕ್ಕೆ ಒಂದು ಹೌಸ್ಫುಲ್ ಪ್ರದರ್ಶನ ನಡೀತಾ ಇದೆ ಅಂತಂದರೆ, ಈಗ ತಾನೇ ರೀಸೆಂಟಾಗಿ ಬಿಡುಗಡೆ ಆಗಿರೋ ಹೊಸ ಸಿನಿಮಾಗಳು ಕೂಡ ರಿಲೀಸ್ ಆಗಿರುವಂಥ ಸಿನಿಮಾಗಳನ್ನ ಹಾಕ್ತಾ ಇದ್ದಾರೆ. ಹೊಸ ಸಿನಿಮಾನ ತೆಗೆದು ಹಳೆ ಸಿನಿಮಾನ ರಿಲೀಸ್ ಮಾಡಿ ಅವನನ್ನು ಹಾಕ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಆ ಒಂದು ಹೀರೋಗೆ ಯಾವ ಮಟ್ಟಕ್ಕೆ ಫ್ಯಾನ್ಸ್ ಕ್ರೇಜ್ ಇದೆ ಅಂತ ನೀವು ಈ ಒಂದು ಸಿನಿಮಾದಿಂದನೇ ನೋಡ್ಬೋದು. ಅದು ಬೇರೆ ಯಾರ್ದು ಅಲ್ಲ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು. ಸೊ ದರ್ಶನ್ ಅವ್ರದ್ದು ಮೊನ್ನೆ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗಿದೆ. ಸೊ ಶಾಸ್ತ್ರಿ ಸಿನಿಮಾ ರಿಲೀಸ್ ಯಾವ ಮಟ್ಟಕ್ಕೆ ಅವರ ಒಂದು ಅಭಿಮಾನಿಗಳು ಒಂದು ಸಕ್ಸಸ್ಸನ್ನು ಕೊಟ್ಟಿದ್ದಾರೆ ಅಂತಂದರೆ, ಹೊಸ ಸಿನಿಮಾಗಳು ಕೂಡ ಆ ಒಂದು ಸಿನಿಮಾ ಮುಂದ್ಗಡೆ ರನ್ ಆಗ್ತಾ ಇಲ್ಲ. ಸೊ ಆ ಮಟ್ಟಕ್ಕೆ ಪ್ರೋತ್ಸಾಹಿಸಿ ಬೆಂಬಲಿಸ್ತಾ ಇದ್ದಾರೆ. ಯಾಕಂತಂದರೆ ಇವಾಗ ನೀವು ಕಳೆದು ಒಂದು ತಿಂಗಳಿಂದ ನೋಡ್ತಿರ್ಬೋದು, ಯಾವುದೇ ನ್ಯೂಸ್ ಚಾನಲ್ ಎಲ್ಲ ಕಡೆನೂ ದರ್ಶನ್ ಅವರು ಒಂದು ಕೊಲೆ ಆರೋಪದ ಮೇಲೆ ಜೈಲು ಒಳಗಡೆ ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ಅವರ ಅಭಿಮಾನಿಗಳ ಒತ್ತಾಯದ ಮೇರೆಗೇನೋ ಅಥವಾ ಅಭಿಮಾನಿಗಳಿಗೋಸ್ಕರನೋ ಶಾಸ್ತ್ರಿ ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ಸೊ ಶಾಸ್ತ್ರಿ ಸಿನಿಮಾನ ರಿಲೀಸ್ ಮಾಡಿದ್ದಕ್ಕೆ ಅವರು ದರ್ಶನ್ ಸರ್ ಅವರು ಒಳಗಡೆ ಇದ್ರೂ ಆ ಮಟ್ಟಕ್ಕೆ ಆ ಒಂದು ಸಿನಿಮಾನ ಸಕ್ಸಸ್ ಮಾಡಿದ್ದಾರೆ. ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಯಾಕಂತಂದರೆ ಅವರು ಒಂದು ಜೈಲು ಒಳಗಡೆ ಇದ್ರೂ ಆ ಒಂದು ಸಿನಿಮಾನ ಈ ಮಟ್ಟಕ್ಕೆ ಸಕ್ಸಸ್ ಮಾಡಿದ್ದಾರೆ. ಅಂದರೆ ಇನ್ ಕೇಸ್ ಅವ್ರು ಏನಾದರೂ ಹೊರಗಡೆ ಇದ್ದಿದ್ದರೆ ಇನ್ನು ಯಾವ ಮಟ್ಟಕ್ಕೆ ಆಗ್ತಾಯಿತ್ತು, ಇನ್ ಕೇಸ್ ಯಾವ ಮಟ್ಟಕ್ಕೆ ಆಗೋದು ಬೇಡ. ಯಾಕಂತಂದರೆ ಸಿನಿಮಾ ರಿಲೀಸ್ ಆಗದೆ ಇದ್ರೂ ಅವ್ರು ಹೊರಗಡೆ ಇದ್ದಿದ್ದರೆ ಇಷ್ಟೊತ್ತಿಗಾಗಲೇ ಡೆವಿಲ್ ಸಿನಿಮಾದು ಏನಾದರೂ ಒಂದು ಅಪ್ಡೇಟ್ ಅನ್ನೋದು ಸಿಗ್ತಾಯಿತ್ತು. ಟೀಸರ್ ಆಗಿರ್ಬೋದು, ಒಂದು ಸಾಂಗ್ ಕ್ಲಿಪ್ ಆಗಿರ್ಬೋದು, ಏನೋ ಒಂದು ಅಪ್ಡೇಟ್ ಆದರೂ ಸಿಗ್ತಾಯಿತ್ತು. ಯಾಕಂತಂದರೆ ಒಂದು ತಿಂಗಳಿಂದ ಒಂದು ಶೂಟಿಂಗ್ ಸ್ಟಾಪ್ ಆಗಿದೆ ಅಂತಂದರೆ ಆ ಒಂದು ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗೋ ಹಂತದವರೆಗೂ ಬಂದಿರುತ್ತೆ. ಯಾಕಂತಂದರೆ ಅಷ್ಟೊಂದು ಟೈಮ್ ಸ್ಕೆಡ್ಯೂಲ್ ಆ ಥರ ಇರುತ್ತೆ. ಆದರೆ ಈಗ ನೋಡಿದರೆ ಒಂದು ತಿಂಗಳಿಂದ ಅವರು ಜೈಲು ಒಳಗಡೆ ಇದ್ದಾರೆ. ಸೊ ಅದಕ್ಕೋಸ್ಕರ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಈ ಒಂದು ಸಿನಿಮಾನ ರಿಲೀಸ್ ಮಾಡಿದ್ದಕ್ಕೆ ಜನಗಳು ಅದೇ ರೀತಿ ರೆಸ್ಪಾನ್ಸ್ ಮಾಡಿ ಹೌಸ್ಫುಲ್ ಪ್ರದರ್ಶನ ಕೊಟ್ಟಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ದರ್ಶನ್ ಸರ್ ಅವರು ದುಡುಕಿ ತಪ್ಪು ಮಾಡಿದ್ರೇನೋ, ಯಾಕಂತಂದರೆ ಅವ್ರಿಗೆ ಈ ರೀತಿ ಆಗಿದ್ದು ನೋಡಿದರೆ ಇದೆಲ್ಲ ಅವ್ರಿಗೊಂದು ಮ್ಯಾಟ್ರೇ ಆಗಿರಲಿಲ್ಲ. ಸೊ ಅವರು ಇನ್ನೂ ತಪ್ಪು ಮಾಡಿದಾರೋ ಇಲ್ವೋ ಅಂತ ಇನ್ನೂ ಕಾನೂನಿನ ರೀತಿಯಲ್ಲಿ ಅದಕ್ಕೆ ಏನೇನು ಆಗಬೇಕಾಗುತ್ತೋ ಅದನ್ನೆಲ್ಲ ಅವರು ಕಾನೂನು ರೀತಿಯಲ್ಲಿ ಪರಿಶೀಲನೆ ಮಾಡಿ ಅದಕ್ಕೆ ಏನು ಒಂದು ತೀರ್ಮಾನ ತೊಗೋತಾರೆ. ಆದರೂ ಇಂಥ ಒಂದು ವಿಷಯಕ್ಕೆ ದರ್ಶನ್ ಸರ್ ಅವರು ಒಂದು ತಲೆ ಹಾಕದೆ ಆ ಕಡೆ ಹೋಗದೇ ಇದ್ದಿದ್ದರೆ ಏನೋ ಒಂದು ಇಷ್ಟೊತ್ತಿಗೆ ಒಳ್ಳೆಯ ಬೆಳವಣಿಗೆ ಆಗ್ತಾಯಿತ್ತು ನಮ್ಮ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವ್ರದ್ದು ಡೆವಿಲ್ ಸಿನಿಮಾ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಇತ್ತು ಹಂತಕ್ಕೆ. ಯಾಕಂದರೆ ಇದೇ ವರ್ಷ ಸಿನಿಮಾ ಬೇರೆ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಕೂಡ ಮಾಡಿದರು. ಅದಲ್ಲದೆ ಮತ್ತೆ ಬೇರೆ ಹೊಸ ಪ್ರಾಜೆಕ್ಟ್ಗಳು ಎಲ್ಲ ರೆಡಿ ಹಂತದಲ್ಲಿತ್ತು. ಇದೆ ಶೂಟಿಂಗ್ ಕಂಪ್ಲೀಟ್ ಆದ ತಕ್ಷಣವೇ ಅವನ್ನ ಟೇಕಪ್ ಮಾಡಬೇಕಂತ ರೆಡಿಯಾಗಿದ್ದರು. ಆದರೆ ಕಾರಣಾಂತರಗಳಿಂದ ಸೊ ಟೈಮ್ ಅನ್ನೋದು ಯಾವಾಗ ಹೆಂಗೆ ಏನು ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ಈಗ ಅವರು ಸದ್ಯಕ್ಕೆ ಜೈಲಲ್ಲಿದ್ದಾರೆ. ಸೊ ನೋಡೋಣ ಅದು ಯಾಕಂತಂದರೆ ಜೈಲಲ್ಲಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಕ್ಕಂತೂ ಬಂದಿಲ್ಲ. ಯಾಕಂತಂದರೆ ಅದನ್ನು ತಿಂಗಳಾಯಿತು ಎಲ್ಲ ಕಡೆ ಅದನ್ನು ತೋರಿಸ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾವು ಹೊಸದಾಗಿ ಹೇಳೋದು ಬೇಡ ಅಂಥೇಳಿ ಸೊ ಈ ಸಿನಿಮಾ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗಿದ್ರ ಬಗ್ಗೆ ಮಾತಾಡ್ಬೇಕನ್ನಿಸ್ತು. ಯಾಕಂತಂದರೆ ಒಂದು ಸಿನಿಮಾ ಹೊಸ ಸಿನಿಮಾಗೆ ಎಷ್ಟು ಪ್ರೋತ್ಸಾಹ ನೀಡ್ತಾರೋ ಅದೇ ಥರ ಸಿನಿಮಾನ ರಿಲೀಸ್ ಹಲವಾರು ವರ್ಷಗಳ ಹಿಂದೆ
ತೆರೆ ಕಂಡಂತಹ ಸಿನಿಮಾನ ಮತ್ತೆ ಇವಾಗ ರಿಲೀಸ್ ಮಾಡಿದ್ರು ಅದೇ ಥರ ಕ್ರೇಜ್ನ, ಅದೇ ಥರ ಫ್ಯಾನ್ಸ್ನ ಸಿನಿಮಾ ಅವ್ರಿಗೊಂದು ಇರೋ ಅಭಿಮಾನಿಗಳಿಗೋಸ್ಕರ ಆ ಒಂದು ಸಿನಿಮಾನ ರಿಲೀಸ್ ಮಾಡಿದರು. ಸೊ ಇದಿಷ್ಟು ಇವತ್ತಿನ ನಂದು ಈ ಒಂದು ವಿಡಿಯೋದ ಒಪಿನಿಯನ್ ಆಗಿತ್ತು. ಯಾಕಂತಂದರೆ ಒಂದು ಸಿನಿಮಾ ರಿಲೀಸ್ ಆದಾಗ ಅದನ್ನು ಯಾವ ಮಟ್ಟಕ್ಕೆ ಬೆಳೆಸಿದ್ದಾರೆ ಅನ್ನೋದಕ್ಕೋಸ್ಕರ ಇದನ್ನೊಂದು ವಿಡಿಯೋ ಮಾಡ್ಬೇಕನ್ನಿಸ್ತು. ಸೊ ಮಾಡಿದ್ದೀನಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಿಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.